ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಕಜಾಯ ಮಾಡ್ತಾ ಇದ್ದೀನಿ. ಅದಕ್ಕೆ ಅಕ್ಕಿ ಬೇಕಲ್ವಾ? ಸ್ಟೋರ್ ಅಕ್ಕಿ ಆಗಿರ್ಬೋದು, ಯಾವ ಅಕ್ಕಿ ಆಗಿರ್ಬೋದು, ನೀವು ಮಾಡ್ಕೊಳಕ್ಕೆ ಚೆನ್ನಾಗಿರ್ತದೆ. ನಾನು ಸ್ಟೋರ್ ಅಕ್ಕಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. 2 ಬಟ್ಲ ನಾನು ಸ್ಟೋರ್ ಅಕ್ಕಿ ತೊಗೊತಾ ಇದ್ದೀನಿ, ಹಾಕ್ತಾಯಿದ್ದೀನಿ. ಇದರಲ್ಲಿ 2 ಬಟ್ಲ ಸ್ಟೋರ್ ಅಕ್ಕಿ ಒಂದು 2-3 ಸಲ ಚೆನ್ನಾಗಿ ಕ್ಲೀನ್ ಮಾಡಿ ನೀರು ಹಾಕಿ ಇಟ್ಬಿಡೋಣ. ಯಾಕಂದರೆ 2 ದಿವಸ ನೆನೆಸಿದ್ರೆ ಕಜಾಯ ಚೆನ್ನಾಗಿ ಬರ್ತಾವೆ. ಅದಕ್ಕೋಸ್ಕರ ದಿನ 2 ಟೈಮು ನಾವು ಕ್ಲೀನ್ ಮಾಡಬೇಕಾಗೈತೆ. ನಾನು 4 ಸಲ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ, ನೋಡ್ತಾ ಇರ್ಬೋದು. ನಾನು ನೋಡಿ ಈಗ 5 ಗಂಟೆ ಆಗಿದೆ. 5 ಗಂಟೆಗೆ ನೆನೆ ಹಾಕಿದ್ದೀನಿ. ನಾಳೆ ಬಿಟ್ಟು ನಾಡ್ದೆ ಮಾಡ್ತೀನಿ. ಇದನ್ನ ಸೈಡಿಗೆ ಇಟ್ಬಿಡೋಣ. ಇದನ್ನ ನೋಡಿ ಫ್ರೆಂಡ್ಸ್, ನಾನು ನೀರೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ರಾತ್ರಿ 2 ದಿವಸ ನೆನೆ ಹಾಕಿದ್ದೀನಿ. ಇದನ್ನ ಬೆಳಗ್ಗೆ ರಾತ್ರಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈಗೆಲ್ಲ ನೀರೆಲ್ಲ ತೆಗೆದು ಸೋಸಿ ಇಟ್ಕೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆ ತೊಗೊಂಡು ನಾನು ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈಗ ಫ್ಯಾನ್ಗಳಿಗೆ ಹಾಕಿದ್ದೀನಿ, ಜಾಸ್ತಿ ಒಣಗಿಸೋಕೆ ಹೋಗ್ಬೇಡ್ರಿ. ಒಂದು 15 ನಿಮಿಷ ಹಾಕಿದ್ರೆ ಸಾಕಾಗ್ತದೆ. ನೋಡಿ ಫ್ರೆಂಡ್ಸ್, ನೋಡಿ ಕೈಗೆ ಹಿಂಗಿದ್ರೆ ನೀರು ಹೋಗಿತ್ತು ಅಂತ ಅರ್ಥ. ಇಷ್ಟಿದ್ದಾಗ ನಾವು ಮಿಕ್ಸಿ ಮಾಡ್ಕೋಬೇಕಾಗ್ತದೆ. ನೋಡಿ ಈಗ ಇದಾಗಿದೆ. ನಾನು ಮಿಕ್ಸಿ ಮಾಡ್ಕೊತೀನಿ ಇದನ್ನ. ಮತ್ತೆ ನುಚ್ಚು ಬರ್ತಾಯಿದೆ, ಅದನ್ನು ಕೂಡ ಮತ್ತೆ ಜೇಡಿ ಮಾಡ್ಕೋಬೇಕಾಗ್ತದೆ. ಈಗ ಜೇಡಿ ಮಾಡ್ಕೊಳೋಣ. ಇದು ಮೆತ್ತಗಿರ್ತೈತಿ, ಬೇಗ ಇಳಿಯಲ್ಲ ಇಟ್ಟು. ನಾವು ಹಿಂಗೆ ಅನ್ಬೇಕಾಗ್ತದೆ ಸ್ವಲ್ಪ ಕೈಯಿಂದ. ತುಂಬ ನೈಸ್ ಇರಬೇಕು. ನಾನು ಕಜಾಯಿಗೆ ಅಂತ ನೆನೆ ಹಾಕಿದ್ನಲ್ಲ, ಆ ಅಕ್ಕಿನೇ ಇದು. ನಾವು ನೆನೆ ಹಾಕ್ಬೇಕಂದ್ರೆ ಒಂದು 2 ದಿವಸ ನೆನೆ ಹಾಕಿದ್ರು ಕೂಡ ದಿನ 2 ಸಲ ನಾವು ತೊಳಿಬೇಕಾಗ್ತದೆ. ಯಾಕಂದರೆ ಇಲ್ಲಾಂದರೆ ಇಟ್ಟು ಉಳಿ ಬಂದುಬಿಡ್ತಾಯಿದೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು 2-3 ಸಲ ಇಡಬೇಕಾಗ್ತದೆ ದಿನಾಲಿ. ನೋಡಿ ನಾನೆಲ್ಲ ನೀಟಾಗಿ ತಗೊಂಡು ಜೇಡಿ ಹಿಡ್ಕೊಂಡು ಎಲ್ಲ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಬಂದಿದೆ. ಇದೇನು ಸ್ವಲ್ಪ ನಾವು ಮಿಕ್ಸಿ ಮಾಡೋಕ್ಕಾಗಲ್ಲ. ಆಯ್ತಿದು ತೆಗೆದುಬಿಡ್ತೀನಿ ಇದನ್ನ. ನೋಡಿ ಇಟ್ಟು ನಾವು ಹಿಂಗೆ ಹಿಡಿದ್ರೆ ಹಿಂಗೆ ನಮಗೆ ಉಂಡೆ ಕಟ್ಟೋ ಥರ ಆಗಬೇಕು. ಆವಾಗ ಇಟ್ಟು ಚೆನ್ನಾಗಿದೆ ಅಂತ ಅರ್ಥ, ನಮಗೆ ಆದಾಯ ಚೆನ್ನಾಗಿ ಬಂದೈತೆ ಅಂತ ಅರ್ಥ. ಇದಕ್ಕೆ ಗಾಳಿಗೆ ಇಡಬಾರ್ದು. ನಾವು ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ನೀಟಾಗಿ ಹಿಂಗೆ ಒತ್ತಿ ನೀರಿನ ಅಂಶ ಹೋಗಬಾರ್ದು. ಇದು ನೋಡಿ ನೋಡಿ ಗಾಳಿ ಇಲ್ಲಾರ್ದಂಗೆ ನಾವು ಚೆನ್ನಾಗಿ ನೀಟಾಗಿ ಮುಚ್ಚಿ ಒಂದು ಸೈಡ್ಗೆ ಇಟ್ಬಿಡೋಣ. ಪಾನಕ ಮಾಡೋಣ. ನೋಡಿ ಕೊಬ್ಬರಿ ತೊಗೊಂಡಿನಿ ಸ್ವಲ್ಪ ನಾನು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು. ನಾನು ಒಣ ಕೊಬ್ಬರಿ ಇದು ಕೆಂಪು ಕೊಬ್ಬರಿ ಅಂತಾರೆ. ಮತ್ತು ಇದು ಯಾಕೆ ಗಲೀಜೈತೆ ಅಂತ ಅಂದ್ಕೋಬೇಡ್ರಿ. ಇದು ಕೆಂಪು ಕೊಬ್ಬರಿ ಅಂತಾರೆ. ಇದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಮಿಕ್ಸಿ ಮಾಡಿ ಇಟ್ಕೊಂಡು ಸೈಡ್ಗೆ. ಅದಕ್ಕೆ ಒಂದು 4 ಏಲಕ್ಕಿ ಹಾಕ್ತಾಯಿದ್ದೀನಿ ನಾನು. ಮತ್ತು ಅದ್ರಾಗ ಪುಟ್ಟಿ ಹಾಕಿದರೆ ಚೆನ್ನಾಗಿ ಕಾಣಲ್ಲ ಅಂತ ಇದ್ರಾಗ ಹಾಕಿ ನಾನು ರುಬ್ತಾ ಇದ್ದೀನಿ. ನೋಡಿ ನಾನು ನೈಸಾಗಿ ರುಬ್ಕೋಬೇಕು. ರುಬ್ಬಿಕಿಂದ ನಾನು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇದನ್ನ ನೋಡ್ತಾ ಇರ್ಬೋದು. ಈ ಪಾತ್ರೆಯಲ್ಲಿ ಕಾಸ್ಕೊತಾ ಇದ್ದೀನಿ ಅಷ್ಟೇ. ಕಸ ಇದ್ದರೆ ಅದರಲ್ಲಿ ಬರ್ತದೆ ಅಂತ ಫಸ್ಟ್ ಕರೆಸ್ಕೋಬೇಕು ಬೆಲ್ಲ. ಆಮೇಲೆ ನಾನು ಪಾನಕ ಮಾಡಬೇಕಾಗ್ತದೆ. ನಾನು ಇನ್ನೊಂದು ಪಾತ್ರೆ ಬೇರೆ ಅದು ಇಟ್ಕೊತೀನಿ. ಸೋಸ್ಕಿನಾಕ ಇದು ಬೆಲ್ಲ ಕರೆಸ್ಕಿನಾಕ ಮಾತ್ರ ಇದು ಆನ್ ಮಾಡ್ತಾಯಿದ್ದೀನಿ. ನಾನು ಈ ಬಟ್ಲಿಂದ ನಾನು 2 ಬಟ್ಲ ಅಕ್ಕಿ ತೊಗೊಂಡಿದ್ನಲ್ವ, 2 ಬಟ್ಲ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ 2 ಬಟ್ಲ ಬೆಲ್ಲ. ಒಂದು ಅಳತಿ ತೊಗೊರಿ, ಅಳತಿ ಇದ್ದರೆ ಕರೆಕ್ಟಾಗಿ ಬರ್ತದೆ. ಅದಕ್ಕೋಸ್ಕರ ಇದರಿಂದ ನಾನು ಒಂದೇ ನೀರು ಸಾಕು. ಇದರಿಂದ ನೋಡಿ ಅಳತಿ ಇದು ಒಂದು ನೀರಾದರೆ ಸಾಕಾಗ್ತೈತಿ. ಈಗೇನು ಟೋಟಲು ನಾವು ಬೆಲ್ಲಂದ ಕರ್ಸ್ಕೊಳಕ್ಕೆ ಕಷ್ಟ. ಅದು ಸ್ಪೂನ್ ತೊಗೊಂಡು ನಾವು ಬೆಲ್ಲ ಕರ್ಸ್ಕೊಳೋಣ, ಆಮೇಲೆ ಸೋಸ್ಕೊಳೋಣ. ನೀಟಾಗಿ ಬೆಲ್ಲೆಲ್ಲ ಕರಗಬೇಕು. ನಾನು ಇವೆಲ್ಲ ಒಂದು ಸೆಟ್ ತೊಗೊಂಡಿದ್ದೀನಿ. ಇದು 2 ಟೇಬಲ್ ಸ್ಪೂನಷ್ಟು ನೀರು ಬರ್ತದೆ. ಇದು ನೋಡಿ, ಇದು 2 ಟೇಬಲ್ ಸ್ಪೂನು ತುಂಬಿದರೆ 4 ನೋಡ್ತಾ ಇರ್ಬೋದು ನೀವು. ನಾನು ಇದರಿಂದ ನಾನು ಅಕ್ಕಿ ತೊಗೊಂಡಿದ್ದೀನಿ. ಇವೆಲ್ಲ ಒಂದು ಸೆಟ್ ತೊಗೊಂಡಿದ್ದೀನಿ ನಾನು ಕೇಕ್ ಮಾಡೋಕ್ಕಂತ. ಅಳತಿ ಚೆನ್ನಾಗಿರ್ತದೆ. ಇದರಿಂದ ನಮ್ಗೆ ಅಳತಿ ಕರೆಕ್ಟಾಗಿ ಬರ್ತಾಯಿದೆ. ನೋಡು ಬೆಲ್ಲೆಲ್ಲ ಕರಗಿದೆ. ಈಗ ಸೋಸ್ಗೆ ನಾನು ಇದೇನು ಅಷ್ಟು ಕಸರಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಉಂಡೆ ಬೆಲ್ಲ ತೊಗೊತೀನಿ. ಕಸರಿಲ್ಲದು ನೋಡಿ ತೊಗೋರಿ ಯಾವಾಗನಾಗಲಿ. ನೋಡಿ ಈಗ ಸೋಸನಿದು ಬೆಲ್ಲ ಎಲ್ಲ ಬೆಲ್ಲ ಕರಗಿದೆ. ನೋಡಿ ಈ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನಾನು. ಯಾವಾಗಾದ್ರೂ ಮಾಡಿದ್ರು ಕೂಡ ನೀವು ಸ್ವಲ್ಪ ದಪ್ಪ ತಳ ಇರೋದು ತೊಗೋರಿ. ಯಾಕೆ ನೋಡಿ ಇದಕ್ಕೆ ನಾನು ಪಾನಕ ಮಾಡ್ಕೊತಾ ಇದ್ದೀನಿ. ನಾನೀಗ ಒಲೆ ಮೇಲೆ ಇಡ್ತಾಯಿದ್ದೀನಿ. ಮತ್ತು ದಪ್ಪ ತಳ ಇರೋದೇ ತೊಗೋರಿ ಯಾವಾಗನಾಗಲಿ.
ನಾವು ಮೀಡಿಯಮ್ ಊರಲ್ಲಿ ಇಟ್ಕೊಂಡು ನಾವು ಪಾನಕ ಮಾಡಬೇಕಾಗ್ತದೆ. ನೋಡಿ ಪಾನಕ ಸಾಟಾಗ್ತದೆ, ಅವಾಗೆ ಇನ್ನು ಕುದಿಬೇಕದು. ಇದು ನಾವು ತಿರುವಕ್ಕೆ ಮುದ್ದೆ ಕೋಲಿದ್ರೆ ಮುದ್ದೆ ಕೋಲು ತೊಗೋಬೋದು, ಇಲ್ಲಾಂದ್ರೆ ಚಪಾತಿ ತಿಡ್ತೀವಲ್ಲ ಅದರಿಂದ ನಾವು ತಿರುಬೇಕಾಗ್ತೈತಿ, ಚೆನ್ನಾಗಿರ್ತೈತಿ ಹಿಂಗೆ ತಿರುವಕ್ಕಿದು. ಅದಕ್ಕೋಸ್ಕರ ನಾನು ಸೈಡ್ಗೆ ಇಟ್ಕೊತಾ ಇದ್ದೀನಿ ತೊಗೊಂಡು. ನೋಡಿ ಪಾನಕ ನೊರೆ ಬರ್ತಾ ಇದೆ. ನಾವು ಚೆಕ್ ಮಾಡ್ಕೊಂಡು ಈ ಪಾನಕ ಬಂದೈತಿ ಏನಂತ. ಒಂದು ನೀರಲ್ಲಿ ಒಂದು ತಟ್ಟೆ ತೊಗೊಂಡು ನೀರು ಹಾಕಬೇಕು. ಇನ್ನು ಪಾನಕ ಬಂದಿಲ್ಲ. ಒಂದು ಕಡೆಗೆ ಕೂಡಬೇಕಿದು ಪಾನಕ. ನೋಡಿ ಈಗ ಒಂದು ಸ್ವಲ್ಪ ಚೆಕ್ ಮಾಡೋಣ ಈಗ ಪಾನಕ ಬಂದಿದ್ದೇನಂತ. ನೋಡಿ ನಾವು ಪಾನಕ ಮಾಡಿದಾಗ ಒಂದು ತಲೆಗೆ ಕೂಡಬೇಕಿದು. ಚೆಕ್ ಮಾಡೋಣ ಈಗ. ನೋಡಿ ನಾವು ಪಾನಕ ಹಾಕಿದ್ದೀವಲ್ಲ, ನೋಡಿ ಎಷ್ಟು ಸೂಪರಾಗಿ ಬಂದೈತಿ. ಈಗ ಇಷ್ಟ ಆಗಿದೆ ಇದು, ಈಗ ಆಗಿದೆ ಇದು, ನೋಡ್ತಾ ಇರ್ಬೋದು. ಬಾಲ್ ಥರ ಬಂದಿದೆ. ನಾವು ಹಿಟ್ಟಾಗಿ ತಿರುಬೇಕಾಗ್ತದೆ ಈಗ. ನೋಡಿ ಎಳ್ಳು ತೊಗೊಂಡಿದ್ದೆ ಒಂದು ಸ್ಪೂನು, ನಾನು ಎಳ್ಳು ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಏಲಕ್ಕಿ ರುಬ್ಕೊಂಡಿದ್ನೆಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ. ಇದನ್ನ ಸ್ವಲ್ಪ ತಿರುಗಿಬಿಡೋಣ ನಾವು. ಹಿಟ್ಟು ಏನು ತೊಗೊಂಡಿದ್ದೀವಿ ನಾವು, ಹಿಟ್ಟು ಸ್ವಲ್ಪ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ತೊಗೊಂಡು ತಿರುಬೇಕಾಗ್ತದೆ ನಾವು. ಸ್ವಲ್ಪ ಹಾಕಬೇಕು. ಪಾನಕ ಚೆನ್ನಾಗಿ ಬಂದರೆ ಅದು ಚೆನ್ನಾಗಿರ್ತದೆ. ನೋಡಿ ನಾನು ಸ್ವಲ್ಪ ಹಾಕಿ ತಿರುತ್ತಾ ಇದ್ದೀನಿ. ಇನ್ನೊಬ್ರು ಸಹಾಯ ಇದ್ದರೆ ಚೆನ್ನಾಗಿರ್ತದೆ, ಯಾಕಂದರೆ ಜಾಸ್ತಿ ಮಾಡಿದ್ರೆ ಇನ್ನೊಬ್ರು ಬೇಕೇ ಬೇಕು. ನಾನು ಸ್ವಲ್ಪ ಮಾಡೋದಕ್ಕೆ ನಾನೊಬ್ಬರೇ ಮಾಡ್ತಾಯಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದು ಮಾಡ್ಕೋಬೇಕಾಗ್ತದೆ. ನಮಗೆ ಅದೇ ಕರೆಕ್ಟಾಗಿ ಬಂದಿದೆ ಈಗ. ನೀವು ಬೇಕಂದ್ರೆ ಸ್ವಲ್ಪ ಇನ್ನು ಅಳಕ್ಕೆ ಮಾಡ್ಕೊಂಡ್ರೆ 2-3 ದಿವಸ ಇಡಬೇಕಾಗ್ತೈತಿ. ನಾವು ಒಂದು ಅದಕ್ಕೆ ಕರೆಕ್ಟ್ ಬಂದರೆ ಈಗ ಆಫ್ ಮಾಡಿಬಿಡ್ತಾ ಇದ್ದೀನಿ ನಾನು. ಇದನ್ನ ಸಾಕು. ನೋಡಿ ಅದೇನು ಗಂಟು ಅನ್ಕೋಬೇಡ್ರಿ, ಯಾಕಂದ್ರೆ ಕೊಬ್ಬರಿ ಇದು ಎಳ್ಳು ಹಾಕಿದ್ವಲ್ಲ, ಅದು ಬೇಕಂದ್ರೆ ಕಪ್ಪು ಎಳ್ಳಿದ್ರು ಕೂಡ ಹಾಕ್ಯಾರಿ. ಇನ್ನು ಸ್ವಲ್ಪ ಎಳ್ಳು ಬೇಕು ಜಾಸ್ತಿ, ಇನ್ನೂ ಸ್ವಲ್ಪ ಕೊಬ್ಬರಿ ಬೇಕಂದ್ರೆ ಕೂಡ ಹಾಕ್ಯಾರಿ. ಇದ್ರ ಮೇಲೆ ನಾವು ಚೆನ್ನಾಗಿ ತಿರುವಿ ಸ್ವಲ್ಪ ತುಪ್ಪ ಹಾಕಿಬಿಡೋಣ. ನಾವು ಚೆನ್ನಾಗಿ ಹಿಂಗೆ ನಾದಬೇಕು. ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಇದ್ರೆ ಕಜೆ ಕರೆಕ್ಟಾಗಿ ಬಂದೈತೆ ಅಂತ ಅರ್ಥ. ನೋಡಿ ನಾವೆಲ್ಲ ನೀಟಾಗಿ ನಾವು ಚೆನ್ನಾಗಿ ಹೊಂದಿಕಿನ ಥರ ನಾವು ಇದು ಮಾಡ್ಕೊಂಡಿದ್ದೀವಲ್ವ, ಒಂದು ಸ್ಪೂನ್ ಸಾಯಲಿಂದ ನಾವು ಇದೆಲ್ಲ ನೀಟಾಗಿ ಒಂದು ಸೈಡಿಗೆ ಹಾಕಿದ್ಮೇಲೆ ಸ್ವಲ್ಪ ಮೇಲೆ ತುಪ್ಪ ಹಾಕಿ, ಇದ್ರ ಸಾಯಂಕಾಲ ಆದ್ರೂ ಮಾಡ್ಕೊಬೋದು, ಇಲ್ಲ ನಾಳೆ ಆದ್ರೂ ಮಾಡ್ಕೊಬೋದು. ನಂದಂಗೆಲ್ಲ ಚೆನ್ನಾಗಿರ್ತದೆ. ಒಂದು ಸ್ಪೂನು ತುಪ್ಪ ಹಾಕಿ ನಾವು ಬಿಟ್ಬಿಡೋಣ ಇದನ್ನ. ಈಗ ಮುಚ್ಚಿಟ್ಬಿಡೋಣ ಇದೊಂದು ಸೈಡ್ಗೆ. ನೋಡಿ ಫ್ರೆಂಡ್ಸ್, ಇದು ಹಿಟ್ಟು ರೆಡಿಮೇಡ್ ಇಟ್ಕೊಂಡಿದ್ನಲ್ವ, ಒಂದು 5 ತಾಸು ನಾನು ಹಂಗೆ ರೆಸ್ಟಿಗೆ ಬಿಟ್ಟಿದ್ದೆ, ಸ್ವಲ್ಪ ಎಣ್ಣೆ ಹಾಕಿ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನೋಡಿ ಚೆನ್ನಾಗಿ ನಂದಿದೆ, ನೋಡ್ತಾ ಇರ್ಬೋದು. ಇದು ಈ ಅದೇ ಇರಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ಅಳಕೈತಪ್ಪ ಅಂದ್ರೆ ಕೂಡ ಒಂದು 2 ದಿವಸ ನೀನು ಹೊರಗಿಟ್ಟು ಮಾಡ್ಕೋಬೋದು. ಈಗ ನನಗೆ ಕರೆಕ್ಟಾಗಿ ಬಂದೈತಿ. ಈಗ ಒಂದು 5 ತಾಸು ನೆನೆಯಕ್ಕೆ ಬಿಟ್ಟು ಬೆಳಗ್ಗೆ ಮಾಡಿದ್ದೆ, 11 ಗಂಟೆಗೆ ಮಾಡಿದ್ನಿ. ಈಗ ನಾ 5 ಗಂಟೆ ಆಗ್ತಾಯಿದೆ, ಇವಾಗ ಮಾಡ್ತಾಯಿದ್ದೀನಿ ನಾನು. ಸೂಪರಾಗಿ ನಮಗೆ ಅದೇ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾ ಮಾಡ್ಬೋದು. ನೋಡಿ ಒಂದು ಕವರ್ ತೊಗೊಂಡಿದ್ದೀನಿ ನಾನು, ಚಿಕ್ಕ ಗುಂಡೆ ಮಾಡ್ಕೊಂಡು ತಟ್ಕೊಂತ ಇದ್ದೀನಿ. ನೋಡಿ ಇಷ್ಟು ದಪ್ಪ ಇರಬೇಕು, ಚೆನ್ನಾಗಿರ್ತೈತಿ. ತಟ್ಕೊಂಡು ನಾವು ಸೈಡ್ಗೆ ಇಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕಾದ್ರೆ ತಟ್ಕೋಬೋದು. ನಾನು ಈ ಸೈಜ್ ತಟ್ಕೊಂತ ಇದ್ದೀನಿ. ನೋಡಿ ಮೇಲೆಲ್ಲ ತುಪ್ಪ ಹಾಕಿದ್ದೆ, ಚೆನ್ನಾಗಿ ಎಲ್ಲ ಹೋಗಿದೆ ತುಪ್ಪ ಎಲ್ಲ. ನೋಡ್ತಾ ಇರ್ಬೋದು. ಸ್ವಲ್ಪ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೋದು, ತಳಗ್ ಬೇಕಾದ್ರೆ ತಳಗ್ ಮಾಡ್ಕೋಬೋದು. ನೀವು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಸ್ಮೂತಾಗಿರ್ತವೆ. ಸೂಪರಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಈಗ ಎಣ್ಣೆ ಕಾದಿದ್ದೇನೆ ಅಂತ ನೋಡ್ಕೊಂಡು ನಾನು. ನೋಡಿ ಎಣ್ಣೆ ಕಾದಿದೆ, ಹಾಕ್ತೀನಿ. ಅದಕ್ಕೆ ಅದೇ ಮೇಲೆ ಬರಬೇಕು, ನಾವು ಮುಟ್ಟಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿನ ಬರ್ತಾಯಿದೆ. ತಿರುವಿ ಹಾಕ್ತಾ ಇದ್ದೀನಿ. ನೋಡಿ ಇದು ಆಗಿದೆ. ತೆಗೆಯೋಣ. ಎಣ್ಣೆ ಜಾಸ್ತಿ ಹಿಡಿತದೆ ಇದು. ನಾವು ಚೆನ್ನಾಗಿ ಬಲವಾಗಿ ನಾವು ಒತ್ತಬೇಕಾಗ್ತೈತಿ ಎಣ್ಣೆಲ್ಲ ಹೋಗೋಂಗೆ. ನೋಡ್ತಾ ಇರ್ಬೋದು.
ನೋಡಿ ಈ ಥರ ಮಾಡಿದ್ರೆ ಇದು ಕಜಾಯ ಅಂತಾರೆ. ನೋಡ್ತಾ ಇರ್ಬೋದು ಸೂಪರಾಗಿ ಬಂದವ ನೋಡಿ ಫ್ರೆಂಡ್ಸ್. ಇಷ್ಟು ದಪ್ಪ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಬರ್ತವೆ. ಅದ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಕಜಾಯ ಬರ್ತವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಬ್ಕೊಂಡು. ಪಾನಕ ಕೂಡ ನಾನು ತೋರಿಸಿದ್ದೀನಲ್ಲ ಅದೇ ರೀತಿ ನೀವು ಪಾನಕ ಕಾಸ್ಕೇರಿ. ಅದೇ ಕರೆಕ್ಟ್ ಇರಬೇಕು ನೋಡಿ. ಒಟ್ಟು ನಾನು ಅಳತಿ ಹೆಂಗೆ ತೊಗೊಂಡಿದ್ದು ನಮಗೆ ನಿಮ್ಗೆ ಗೊತ್ತಾಯ್ತಲ್ವ. ನೋಡಿ ಕಜಾಯ ಎಷ್ಟು ಸೂಪರಾಗಿ ಬಂದಿದೆ. ಈಗ ಖಾಲಿ ಆಯಿತು. ನಾನು ಒಂದೆರಡು ಲೋಟಕ್ಕೆ ಒಂದು 30 ಬಂದಿದ್ದಾವೆ ನೋಡಿ, ಜಾಸ್ತಿ ಬಂದಿಲ್ಲ. ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಸೆ ಇನ್ನೊಂದು ಸ್ವಲ್ಪ ಎಳ್ಳು ಬೇಕಂದ್ರೆ ಹಾಕ್ಬೋದು. ಇನ್ನೊಂದು ಸ್ವಲ್ಪ ನೀವು ಕೊಬ್ಬರಿ ಬೇಕಂದ್ರೆ ಕೂಡ ಹಾಕ್ಬೋದು. ನನಗೆ ಸಾಕು, ಜಾಸ್ತಿ ಬೇಡ ಅಂತ ಸ್ವಲ್ಪ ಹಾಕಿದ್ದೀನಿ. ನೋಡಿ ಇದಾಗಿದೆ, ತೆಗಿತಾ ಇದ್ದೀನಿ. ಚೆನ್ನಾಗಿ ಕೆಂಪಗಾಗಬೇಕು, ಒಳಗೆಲ್ಲ ಬೆಳಿಬೇಕು. ನಾವು ಮಾಡೋಕ್ಕಾದ್ರೆ ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗಬಾರ್ದು. ತುಂಬ ಮೀಡಿಯಮಲ್ಲಿ ಇಟ್ಕೋಬೇಕು ನಾವು. ಜಾಸ್ತಿ ಸಿಮ್ಮಲ್ಲಿ ಇರಬಾರ್ದು, ಜಾಸ್ತಿ ಉರಿ ಜಾಸ್ತಿನೇ ಇರೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಮೇಲೆ ಕಲರ್ ಚೇಂಜ್ ಆಗಿಬಿಡ್ತವೆ, ಒಳಗೆ ಬೆನೆಯಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಆಫ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಜಾಯ ರೆಡಿಯಾಗಿದೆ. ಆಂಧ್ರ ಕಡೆಗೆ ಇದು ಅರಸೆ ಅಂತಾರೆ. ನಾನು ಮನೆಯಾಗ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಮೂತಾಗಿ ಬಂದಿದ್ದೇವೆ ನೋಡಿ. ಒಂದು 10-15 ದಿವಸ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. 15 ದಿವಸ ಅಂತ ಬರ್ತವೆ ಇವು, ಏನಾಗಲ್ಲ. ಯಾಕಂದರೆ ಪಾನಕಲಿಂದ ಮಾಡಿರೋದಲ್ವ, ಬೆಲ್ಲದ ಪಾನಕ ಅಲ್ವಾ. ನೋಡಿರಿ ನೀವು ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.